ನಾವು ಕೂಡ ಮೈಸೂರನ್ನ ನಾಳೆ ಬಂದ್ ಮಾಡಿ ನಾವು ದಲಿತ ಒಕ್ಕೂಟದ ಜೊತೆ ಅಹಿಂದ ಒಕ್ಕೂಟನು ಕೂಡ ಸೇರಿ ನಾವೆಲ್ಲರೂ ಕೂಡ ಮೈಸೂರು ಬಂದನ್ನ ಮಾಡ್ತಕ್ಕಂಥ ಕೆಲಸವನ್ನ ನಾವು ಮಾಡ್ತಾ ಇದ್ದೀವಿ. ಈಗ ನಾಳೆ ನಡೀತಕ್ಕಂಥ ಒಂದು ಬಂದ್ಗೆ ನಮ್ಮ ಅಹಿಂದ ಸಂಘಟನೆಯಿಂದ ನಾವೆಲ್ಲರೂ ಕೂಡ ಎಲ್ಲ ತಾಲೂಕುವಾರು ನಮ್ಮ ಮೈಸೂರು ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲ ಸಂಘಟನೆಗಳ ಜೊತೆ ಸೇರಿ ನಾವು ಬಂದ್ನ ಯಶಸ್ವಿ ಮಾಡಬೇಕು ಅಂತೇಳಿ ಕೇಳ್ತಾ ಈ ಬಂದ್ನಿಂದ ಅವ್ರನ್ನ ಖಂಡಿಸ್ತೀವಿ. ಕೂಡಲೇ ಕೇಂದ್ರ ಸರ್ಕಾರ ಈ ಅಮಿತ್ ಶಾನ ಸಚಿವ ಸ್ಥಾನದಿಂದ ವಜಾ ಮಾಡಬೇಕು, ಇದ್ರ ಜೊತೆಗೆ ಅವ್ರನ್ನ ದೇಶ ಬಿಟ್ಟು ಗಡಿಪಾರ್ ಮಾಡಬೇಕು. ಬಿಜೆಪಿ ಏನ್ ತಿಳ್ಕೊಂಡ್ಬಿಟ್ಟಿದ್ದಾರೆ, ಅಂಬೇಡ್ಕರ್ ಸಾಹೇಬ್ರು ಅಂದ್ರೆ ಬರೀ ಕಾಂಗ್ರೆಸ್ ಪಕ್ಷಕ್ಕೆ ಮಾತ್ರ ಸೀಮಿತ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. ಆದ್ರೆ ಅಂಬೇಡ್ಕರ್ ಅವ್ರು ಕೊಟ್ಟಂತ ಸಂವಿಧಾನದಡಿಯಲ್ಲಿ ನಾವು ಇದ್ದೀವಿ ಅನ್ನೋದ ಮರ್ತಿದ್ದಾರೆ ಅವರು. ಅವ್ರಿಗೆ ನಾವು ಎಚ್ಚರಿಕೆ ಕೊಡ್ತಾ ಇದೀವಿ. ಬಿಜೆಪಿ ಅವ್ರಿಗೆ ಬರೀ ಅಮಿತ್ ಶಾ ಅಲ್ಲ, ಇಡೀ ಬಿಜೆಪಿ ಅವ್ರಿಗೆ ಎಚ್ಚರಿಕೆ ಕೊಡ್ತಾ ಇದೀವಿ. ಮುಂದಿನ ದಿನಗಳಲ್ಲಿ ಅಂತ ಮಹಾನ್ ವ್ಯಕ್ತಿ ಬಗ್ಗೆ ಮಾತಾಡಬೇಕಾದ್ರೆ ಎಚ್ಚರಿಕೆಯಿಂದ ಇರಿ. ದೇಶದ ಜನತೆ ಮುಂದೆ ಕ್ಷಮೆ ಯಾಚಿಸಬೇಕು. ಇಲ್ಲ ಅಂತಂದ್ರೆ ಮಹಾನ್ ವ್ಯಕ್ತಿಗೆ ಮಾಡಿರ್ತಕ್ಕಂಥ ಅವಮಾನವನ್ನ ಖಂಡಿಸಿ ನಾಳೆ ಮೈಸೂರು ಜಿಲ್ಲೆಯಲ್ಲಿ ನಾವು ಬಂದನ್ನ ಯಶಸ್ವಿಯಾಗಿ ಮಾಡ್ತೀವಿ ಅಂತ ಹೇಳಿ ನಾನು ಈ ಮೂಲಕ ನಿಮಗೆ ತಿಳಿಸ್ತಾ ಇದ್ದೀನಿ ಸರ್. ಕೇಂದ್ರ ಗೃಹ ಮಂತ್ರಿ ಅಮಿತ್ ಶಾ ಅವರು ಅಂಬೇಡ್ಕರ್ ಅವರ ಅವಹೇಳನಕಾರಿಯಾಗಿ ಮಾತನಾಡಿದ ಹಿನ್ನೆಲೆಯಲ್ಲಿ ಇಂದಿಗೂ ಸಹ ರಾಜ್ಯದಲ್ಲಿ ಕಿಚ್ಚು ನಿಂತಿಲ್ಲ. ದಲಿತ ಸಂಘಟನೆಗಳು, ಅಹಿಂದ ವರ್ಗಗಳು ಮತ್ತೆ ಅಂಬೇಡ್ಕರ್ ಅಭಿಮಾನಿಗಳು ಸಾಕಷ್ಟು ಪ್ರತಿನಿತ್ಯ ಬಿಜೆಪಿ ಸರ್ಕಾರದ ವಿರುದ್ಧ ಮತ್ತು ಅಮಿತ್ ಶಾ ವಿರುದ್ಧ ಒಂದಲ್ಲ ಒಂದು ಪ್ರತಿಭಟನೆ ಮಾಡ್ತಾ ಇದ್ದೇವೆ. ನಾಳೆ ಮೈಸೂರಿನ ಬಂದ್ಗೆ ಅಂಬೇಡ್ಕರ್ ಅಭಿಮಾನಿಗಳ ಸಂಘ ಮತ್ತೆ ಅಹಿಂದ ವರ್ಗ ಮತ್ತೆ ದಲಿತ ಸಂಘಟನೆಗಳೆಲ್ಲ ಬಂದ್ಗೆ ಕರೆಯನ್ನ ಕೊಟ್ಟಿವೆ. ನಾಳೆ ಯಾವ ರೀತಿ ಬಂದ್ ನಡೀತೆ ಅಂತ ಇಂದು ಸಹ ಬಂಧನ ಯಾವ ರೀತಿ ಯಶಸ್ವಿ ಮಾಡ್ಬೇಕಂತ ಇಂದು ಸಹ ಸಾಕಷ್ಟು ಸಂಘಟನೆಗಳು ತಮ್ಮದೇ ಆದ ಮುಖಂಡರುಗಳನ್ನ, ಕಾರ್ಯಕರ್ತರನ್ನ ಒಳಗೊಂಡಂತೆ ಸಭೆಗಳನ್ನ ಮಾಡಿವೆ. ಇಂದು ಸಹ ಅಹಿಂದ ವರ್ಗದವರು ಒಂದು ಸಭೆಯನ್ನ ಮಾಡಿದ್ರೆ ಯಾವ ರೀತಿ ಮಾತನಾಡ್ಸೋಣ ಸರ್. ನಾಳಿನ ಬಂದ್ಗೆ ಯಾವ ತರ ಸಿದ್ಧತೆ ಮಾಡ್ಕೊಂಡಿದ್ದೀರಿ? ನಾಳಿನ ಬಂದ್ಗೆ ನಾವು ಮತ್ತೆ ದಲಿತ ಸಂಘಟನೆಗಳ ಒಳಗೂಡಿ ನಾವು ಅಹಿಂದ ಮತ್ತು ಅಲ್ಪಸಂಖ್ಯಾತ ದಲಿತ ಒಕ್ಕೂಟಗಳು ಒಡಗೂಡಿ ಈ ದೇಶದ ಉನ್ನತ ಸ್ಥಾನದಲ್ಲಿರ್ತಕ್ಕಂಥ ಗೃಹ ಮಂತ್ರಿಯಾದಂಥ ಅಮಿತ್ ಶಾ ಅವರು ಮಹಾನ್ ವ್ಯಕ್ತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅವಹೇಳನಕಾರಿಯಾಗಿ ಮಾತನಾಡಿರೋದನ್ನ ಇಡೀ ದೇಶನೇ ಕೂಡ ಖಂಡನೆಯನ್ನು ಮಾಡ್ತಾ ಇದೆ. ನಾವು ಕೂಡ ಮೈಸೂರನ್ನ ನಾಳೆ ಬಂದ್ ಮಾಡಿ ನಾವು ದಲಿತ ಒಕ್ಕೂಟದ ಜೊತೆ ಅಹಿಂದ ಒಕ್ಕೂಟನು ಕೂಡ ಸೇರಿ ನಾವೆಲ್ಲರೂ ಕೂಡ ಮೈಸೂರು ಬಂದನ್ನ ಮಾಡ್ತಕ್ಕಂಥ ಕೆಲಸವನ್ನ ನಾವು ಮಾಡ್ತಾ ಇದ್ದೀವಿ ನಾಳೆ. ಸರ್, ಈಗ ಪ್ರಮುಖವಾಗಿ ಸಂವಿಧಾನ ಅಂತ ಬಂದಾಗ ನಾವೆಲ್ಲ ಒಂದಾಗಿರ್ಬೇಕು, ಒಗ್ಗಟ್ಟಾಗಿರ್ಬೇಕು ಅಂತೀವಿ. ಕಾನೂನು ಅಂತ ಬಂದಾಗೆಲ್ಲ ಕಾನೂನಿಗೆ ತಲೆಬಾಗಬೇಕು ಅಂತೀವಿ. ಇನ್ನೊಂದು ಗೃಹ ಮಂತ್ರಿ ಈ ಥರ ಹೇಳಿಕೆನ ಕೊಟ್ಟಾಗ ಸಾಮಾನ್ಯ ಜನರ ಗತಿ ಏನು ಅಂತ ಅನ್ಸುತ್ತೆ? ಒಬ್ಬ ದೇಶದ ಅತಿ ಉನ್ನತವಾಗಿರ್ತಕ್ಕಂಥ ಒಬ್ಬ ಗೃಹ ಮಂತ್ರಿಯಾಗಿರ್ತಕ್ಕಂಥ ಅಮಿತ್ ಶಾ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶಕ್ಕೆ ಕೊಟ್ಟಂಥ ಒಂದು ಶಾಸನ ಸಭೆಯ ಅಧ್ಯಕ್ಷರಾಗಿ ಅವರು ಕೊಟ್ಟಂಥ ಒಂದು ಕೊಡುಗೆಯನ್ನು ಮರೆತು ಇವತ್ತೆಲ್ಲ ನಾವೆಲ್ಲ ಕೂಡ ನಮ್ಮಿಂದ ಅಹಿಂದದಿಂದ ನಾವೆಲ್ಲ ಜಾತಿಗಳು ಕೂಡ ಯಾವುದೇ ಒಂದು ಮೀಸಲಾತಿ ಸಿಕ್ಕಬೇಕಾದ್ರೆ ನಮಗೆ ಅಂಬೇಡ್ಕರ್ ಅವರೇ ಕಾರಣ. ಯಾಕಂತಂದರೆ ನಾವೊಂದು MLA ಆಗಲಿ ಮೀಸಲಾತಿ ಬೇಕು, ನಾವು MP ಆಗಲಿ ಮೀಸಲಾತಿ ಬೇಕು, ನಾವು ZP-ಗಾಗಲಿ ಮೀಸಲಾತಿ ಬೇಕು, ತಾಲೂಕಿಗಾಗಲಿ ಮೀಸಲಾತಿ ಬೇಕು, ನಾವೊಂದು ಡಾಕ್ಟರ್ ಆಗಬೇಕಾದ್ರೆ ಓದ ಎಜುಕೇಷನ್ಗೂ ಕೂಡ ನಮಗೆ ಮೀಸಲಾತಿಗಳು ತುಂಬ ಪ್ರಾಮುಖ್ಯತೆಯನ್ನು ವಹಿಸ್ತವೆ. ಹಂಗಾಗಿ ಈ ದೇಶದ ಒಬ್ಬ ಮಹಾನ್ ವ್ಯಕ್ತಿ ನಮಗೆ ನೀಡಿದಂಥ ಕೊಡುಗೆಯನ್ನೇ ಕೂಡ ಇವರು ಅವಹೇಳನಕಾರಿಯಾಗಿ ಬಳಸ್ತಾರೆ ಅಂತಂದರೆ ಇವರನ್ನು ನಾವು ಹುಚ್ಚ ಅನ್ಬೇಕೋ ಅಥವಾ ಏನಾದರೂ ಇವರು ನಮ್ಮ ದೇಶದ ಒಬ್ಬ ಗೃಹ ಮಂತ್ರಿ ಅಂತ ಹೇಳಬೇಕು. ಇವರು ಹಿಂದೆ ಮಾಡಿರ್ತಕ್ಕಂಥ ತಮಗೆಲ್ಲ ಗೊತ್ತಿದೆ. ಅವರು ಯಾವ ರಾಜ್ಯವನ್ನು ಆಳ್ತಿದ್ರು ಆ ರಾಜ್ಯದಲ್ಲಿ ಅವರು ಒಂದು ಟ್ರೈನಿನ ಒಂದು ವ್ಯವಸ್ಥೆಯಲ್ಲಿ ಗಡಿಪಾರ್ ಕೂಡ ಆಗಿದ್ರು. ಇವತ್ತು ಅಂಬೇಡ್ಕರ್ ಅವರ ಹೆಸರಿನಲ್ಲಿ ಅವಹೇಳನಕಾರಿಯಾಗಿ ಹೇಳಿರೋದ್ರಿಂದ ನಾವು ಇಡೀ ದೇಶದ ಜನ ನಾವು ಅವರ ಗಡಿಪಾರನ್ನ ಮಾಡಲಿಕ್ಕೆ ಗಡಿಪಾರಲಾಗಲಿ ಅಂತೇಳಿ ನಾವೆಲ್ಲರೂ ಕೂಡ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. ಅವರು ದೇಶದ ಜನತೆ ಮುಂದೆ ಕ್ಷಮೆ ಯಾಚಿಸಬೇಕು. ಇಲ್ಲ ಅಂತಂದರೆ ಮಹಾನ್ ವ್ಯಕ್ತಿಗೆ ಮಾಡಿರ್ತಕ್ಕಂಥ ಅವಮಾನವನ್ನು ಖಂಡಿಸಿ ನಾಳೆ ಮೈಸೂರು ಜಿಲ್ಲೆಯಲ್ಲಿ ನಾವು ಬಂದನ್ನು ಯಶಸ್ವಿಯಾಗಿ ಮಾಡ್ತೀವಿ ಅಂತೇಳಿ ನಾನು ಈ ಮೂಲಕ ನಿಮಗೆ ತಿಳಿಸ್ತಾ ಇದ್ದೀನಿ ಸರ್. ಪ್ರಮುಖವಾಗಿ ರಾಜಕೀಯ ವ್ಯಕ್ತಿಗಳು ಅಂತ ಬಂದಾಗ ಯಾರ್ಯಾದರೂ ಸಹ ಸಂವಿಧಾನದ ಬೋಧನೆಯನ್ನು ಮಾಡಿಕೊಂಡು ಪ್ರಮಾಣ ವಚನ ಸ್ವೀಕರಿಸ್ತಾರೆ. ಅಂಬೇಡ್ಕರ್ ಅಂದರೆ ಒಂದು ಸೀಮಿತವಾದ ಜಾತಿ ಇಲ್ಲ, ಏನಿಲ್ಲ. ಸಂವಿಧಾನ ಅಂತ ಬಂದಾಗ ಪ್ರತಿಯೊಬ್ಬರು ಪ್ರೀತಿಯನ್ನು ಮಾಡ್ತೀವಿ. ಅದು ಇತ್ತೀಚಿನ ದಿನಗಳಲ್ಲಿ ಸಂವಿಧಾನಕ್ಕೆ ಕೆಲವೊಂದು ಕಡೆ BJP-ಯ ನಾಯಕರು, ಪ್ರಮುಖವಾಗಿ ಹಿಂದೆ ಅನಂತಕುಮಾರ್ ಹೆಗ್ಡೆ ಅಂತವರು ಸಹ ನಾವು ಇರೋದೇ ಸಂವಿಧಾನವನ್ನು ಬದಲಾಯಿಸ್ತೀವಿ ಅನ್ನುವಂಥದ್ದು ಒಂದಷ್ಟು ಮಾತುಗಳನ್ನ ಹೇಳ್ತಿದ್ರು. ಆವಾಗಲೂ ಸಹ ಇನ್ನೊಂದು ಕಡೆ ಅವರು ಪೆಟ್ಟನ್ನು ತಿಂದರು, ಮಾನಸಿಕವಾಗಿ ಪೆಟ್ಟನ್ನು ತಿಂದರು. ಇಲ್ಲೊಂದು ಕಡೆ ಅಮಿತ್ ಶಾ ಅವ್ರಿಗೂ ಅದೇ ರೀತಿ ಆಗುತ್ತೆ ಅಂತ ಅನಿಸ್ತಿದೆ ನಿಮಗೆ? ಹೌದು ಸರ್. ಯಾಕಂತ ಹೇಳಿದ್ರೆ ಇವತ್ತೇನಾದರೂ ಅಮಿತ್ ಶಾ ಅವರು ರಾಷ್ಟ್ರದಲ್ಲಿ ಮಂತ್ರಿಯಾಗಿದ್ದಾರೆ ಅಂದರೆ ದೇಶದ ಸಂವಿಧಾನ ದಡಿಲಾಗಿರೋದು. ಹಂಗಾಗಿ
ಅನಂತಕುಮಾರ್ ಹೆಗಡೆ ಕೂಡ ಈಗಾಗಲೇ ಸೋತು ಮನೇಲಿರೋದು ಎಲ್ರಿಗೂ ಗೊತ್ತಿರೋ ವಿಚಾರ. ಮನುವಾದಿಗಳು RSSನವರು ಇರ್ತಕ್ಕಂಥ BJPಯ ಮನುವಾದಿಗಳು, ಅದರಲ್ಲಿರ್ತಕ್ಕಂಥ ಒಬ್ಬ ಅಮಿತ್ ಶಾ ಎಂಬ ಒಬ್ಬ ವ್ಯಕ್ತಿ ಈ ಹಿಂದೆ ಗೋಧ್ರಾ ಹಗರಣದಲ್ಲಿ ಜೈಲಿಗೆ ಹೋಗಿ ಗಡೀಪಾರಾಗಿದ್ದಂಥವ್ರು ಅವರು. ಇವತ್ತು ಈ ದೇಶದ ಅತ್ಯುನ್ನತ ಶ್ರೇಷ್ಠವಾದಂಥ ಸಂವಿಧಾನವನ್ನು ಬರ್ಕೊಟ್ಟಂಥ ಬಾಬಾ ಸಾಹೇಬ್ರ ಬಗ್ಗೆ ಅಗೌರವವಾಗಿ ಮಾತಾಡಿರೋದಲ್ಲದೆ ಇಡೀ ಈ ದೇಶದ ಶೋಷಿತ ಸಮುದಾಯಗಳ ಬಗ್ಗೆ ಒಂದು ಅಗೌರವವನ್ನು ಕೊಟ್ಟಿದ್ದಾರೆ. ಆದ್ದರಿಂದ ನಾಳೆ ನಡೀತಕ್ಕಂಥ ಈ ಬಂದ್ಗೆ ನಮ್ಮ ಜಿಲ್ಲಾಧ್ಯಕ್ಷರಾದ ಸ್ವಾಮಿಗೌಡರು, ರಾಜ್ಯ ಕಾರ್ಯಾಧ್ಯಕ್ಷರಾದ KS ಮಾಲೇಗೌಡರವರ ನೇತೃತ್ವದಲ್ಲಿ ಈಗ ನಾಳೆ ನಡೀತಕ್ಕಂಥ ಒಂದು ಬಂದ್ಗೆ ನಮ್ಮ ಅಹಿಂದ ಸಂಘಟನೆಯಿಂದ ನಾವೆಲ್ಲರೂ ಕೂಡ ಎಲ್ಲ ತಾಲೂಕುವಾರು ನಮ್ಮ ಮೈಸೂರು ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲ ಸಂಘಟನೆಗಳ ಜೊತೆ ಸೇರಿ ನಾವು ಬಂದನ್ನ ಯಶಸ್ವಿ ಮಾಡಬೇಕು ಅಂತೇಳಿ ಕೇಳ್ತಾ ಈ ಬಂದ್ನಿಂದ ಅವ್ರನ್ನ ಖಂಡಿಸ್ತೀವಿ. ಕೂಡಲೇ ಕೇಂದ್ರ ಸರ್ಕಾರ ಈ ಅಮಿತ್ ಶಾನ ಸಚಿವ ಸ್ಥಾನದಿಂದ ವಜಾ ಮಾಡಬೇಕು. ಇದ್ರ ಜೊತೆಗೆ ಅವ್ರನ್ನ ದೇಶ ಬಿಟ್ಟು ಗಡೀಪಾರು ಮಾಡಬೇಕು. ಸಂವಿಧಾನ ಹುದ್ದೆಯಲ್ಲಿ ಇರ್ತಕ್ಕಂಥವರೇ ಸಂವಿಧಾನದ ಬಗ್ಗೆ ಮಾತಾಡಿದ್ರೆ ಸಾಮಾನ್ಯ ಜನದ ಪರಿಸ್ಥಿತಿ ಏನು ಅಂತೇಳಿ ಈಗ ಜನರು ಆತ್ಮಾವಲೋಕನ ಮಾಡ್ಕೋಬೇಕು ಅಂತೇಳಿ ನಾವು ಕೇಳ್ಕೊತಾ ಇದ್ದೇವೆ ಸರ್. ಪ್ರಮುಖವಾಗಿ ರಾಜಕೀಯ ಒಂದು ಕಡೆ ಬಿಟ್ಟು ನೋಡೋಣ, ಯಾಕೆಂದರೆ ಸಂವಿಧಾನ ಅಂತ ಬಂದಾಗ ಹಕ್ಕು ಬೇಕು, ಈ ಬದುಕೋದಕ್ಕೆ ಸಂವಿಧಾನ ಬೇಕು. ಆದರೆ ನೀವು ಮಾತನಾಡುವಂಥ ದಾಟಿ ಎಲ್ಲೋ ದೇವರನ್ನ ಜಪಿಸಿದ್ರೆ ನೀವು ಸ್ವರ್ಗವನ್ನು ಕಾಣ್ತೀರಿ ಅನ್ನೋದಷ್ಟು ಪದಗಳನ್ನ ಬಳಸ್ತಾರೆ. ವ್ಯಸನ ಆಗ್ಬಿಟ್ಟಿದೆ ಅಂತ ಪದವನ್ನು ಬಳಸ್ತಾರೆ. ಇಲ್ಲ ಪದಗಳ ಬಳಸುವ ದಾಟಿನೇ ಗೊತ್ತಿಲ್ವಾ, ಇಲ್ಲ ಒಂದು ಕಡೆ ಜ್ಞಾನಿನ ಅಜ್ಞಾನಿ ಅಂತ ಅನಿಸ್ತಲ್ವಾ ಸರ್ ಅವರು? ಈ BJPಯವರು ಇದೇ ಮೊದಲನೇ ಬಾರಿಗೆ ಅಂಬೇಡ್ಕರ್ ಅವ್ರಿಗೆ ನಾವು ಅವಮಾನ ಮಾಡ್ತಾ ಇಲ್ಲ. ಕಳೆದ 2-3 ಸಾರಿ ಇದೇ ಥರ ಹೇಳಿಕೆಗಳು ಕೊಟ್ಟು ಅವಮಾನ ಮಾಡಿದ್ದಾರೆ. ಅವಾಗೆಲ್ಲ ನಾವೆಲ್ಲ ಎಚ್ಚರಿಸ್ಕೋಬೇಕಿತ್ತು. ಆವಾಗಲೇ ಎಚ್ಚರಿಸ್ಕೊಂಡಿದ್ದರೆ ಅಮಿತ್ ಅವರು ಈ ಥರ ಸಂಸತ್ನಲ್ಲಿ ಮಾತಾಡೋಕ್ಕೆ ಅವಕಾಶ ಇರ್ತಿರ್ಲಿಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ನಾವೇನು ಹೇಳಬೇಕಾಗಿಲ್ಲ. ಬರೀ ಭಾರತ ದೇಶ ಅಲ್ಲ, ಇಡೀ ಪ್ರಪಂಚದಾದ್ಯಂತ ಅವ್ರ ಬಗ್ಗೆ ಗೊತ್ತಿದೆ. ಅವರು ಏನೇನು ಅವ್ರ ಜೀವನ ಚರಿತ್ರೆಗಳೆಲ್ಲ ಕಥೆಗಳೆಲ್ಲ ಬಂದಿದೆ, ಅದನ್ನೆಲ್ಲ ನಾವೆಲ್ಲ ನೋಡಿದ್ದೀವಿ. ಈಗ ಅಮಿತ್ ಅವ್ರಿಗೆ ತೋರಿಸ್ತಾ ಇದ್ದೀವಿ ಏನು ಅಂತ. ಅವ್ರು ಮಾತಾಡಬೇಕಾದ್ರೆ ಎಚ್ಚರಿಕೆಯಿಂದ ಮಾತಾಡಬೇಕಿತ್ತು. ನಮ್ಮ ದೇಶಾದ್ಯಂತ ಇವಾಗ ಅಂಬೇಡ್ಕರ್ ಅಭಿಮಾನಿಗಳು ಮತ್ತು ನಮ್ಮ ಅಲ್ಪಸಂಖ್ಯಾತ ಹಿಂದುಳಿದ ದಲಿತರ ಒಕ್ಕೂಟದಿಂದ ಎಲ್ಲ ಸಂಘಟನೆಗಳು ಸೇರಿ ಇಡೀ ದೇಶಾದ್ಯಂತ ನಾವು ಅಮಿತ್ ಶಾ ರಾಜೀನಾಮೆ ಕೊಡುವವರೆಗೂ ಬಿಡೋಲ್ಲ. ಆ ಹೇಳಿಕೆಗೆ ಕ್ಷಮೆ ಯಾಚಿಸಿ ರಾಜೀನಾಮೆ ಕೊಟ್ಟು BJPಯಿಂದ ಅವ್ರನ್ನ ವಜಾ ಮಾಡಬೇಕು ಅಂತ ನಾವು ಎಲ್ಲರೂ ಬೆಂಬಲ ಮಾಡ್ತಾಯಿದ್ದೀವಿ. ಇತ್ತೀಚಿನ ಘಟನೆಗಳು ನೋಡ್ತಾ ಇದ್ದೀವಿ. ಸಂಸತ್ನಲ್ಲಿ ಒಂದು ಅಣುಬಾಂಬ್ ಪ್ರಕರಣ ಆಯಿತು, ಎಲ್ಲ ಒಂದು ಕಡೆ ದೇಶವೇ ಒಂದು ಕಡೆ ಬೆಚ್ಚಿತು. ಇಂಥ ವಿಚಾರಗಳು ಬಂದಾಗ, ಇಂಥ ಘಟನೆಗಳಾದಾಗ ಮಾತನಾಡಬೇಕಾದ್ರೆ ಪ್ರಧಾನಿಗಳು ಮಾತನಾಡಬೇಕಾದ್ರೆ ಇದುವರೆಗೂ ಸಹ ಈ ವಿಚಾರವಾಗಿ ಒಂದು ಸಹ ಮಾತಾಡಿಲ್ಲ. ಎಲ್ಲ ಒಂದು ಕಡೆ ಮೌನ ವಹಿಸಿದ್ರ ಮತ್ತೆ ಅಂತ BJPಯವರು ಏನು ತಿಳ್ಕೊಬಿಟ್ಟಿದ್ದಾರೆ, ಅಂಬೇಡ್ಕರ್ ಸಾಹೇಬರು ಅಂದರೆ ಬರೀ ಕಾಂಗ್ರೆಸ್ ಪಕ್ಷಕ್ಕೆ ಮಾತ್ರ ಸೀಮಿತ ಅಂತ ತಿಳ್ಕೊಬಿಟ್ಟಿದ್ದಾರೆ. ಆದರೆ ಅಂಬೇಡ್ಕರ್ ಅವ್ರು ಕೊಟ್ಟಂಥ ಸಂವಿಧಾನದಡಿಯಲ್ಲಿ ನಾವಿದ್ದೀವಿ ಅನ್ನೋದನ್ನ ಮರ್ತಿದ್ದಾರೆ ಅವರು. ಅವ್ರಿಗೆ ನಾವು ಎಚ್ಚರಿಕೆ ಕೊಡ್ತಾ ಇದ್ದೀವಿ. BJPಯವ್ರಿಗೆ ಬರೀ ಅಮಿತ್ ಶಾ ಅಲ್ಲ, ಇಡೀ BJPಯವ್ರಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಅಂಥ ಮಹಾನ್ ವ್ಯಕ್ತಿ ಬಗ್ಗೆ ಮಾತಾಡಬೇಕಾದ್ರೆ ಎಚ್ಚರಿಕೆಯಿಂದ ಇರಿ. ಮುಂದಿನ ದಿನಗಳಲ್ಲಿ ನಿಮಗೆ ಈಗ ಕೇಂದ್ರದಲ್ಲಿ ಸರ್ಕಾರ ಇದೆ, ನಿಮ್ಗೆ 2 ಬಾರಿ ಸಚಿವರಾಗಿದ್ದಾರೆ, ಸಂಸತ್ನಲ್ಲಿದ್ದಾರೆ, ಗೃಹ ಮಂತ್ರಿಗಳಾಗಿದ್ದಾರೆ. ಅವ್ರು ಮಾತಾಡೋ ದಾಟಿಲೇ ಗೊತ್ತಾಗ್ತಾ ಇದೆ ಅವರು ಏನು ಮಾಡೋಕೆ ಹೊರಟಿದ್ದಾರೆ ದೇಶನ ಅಂತ. ನಾವು ಅಂಬೇಡ್ಕರ್ ಅವ್ರ ಬಗ್ಗೆ ಮಾತಾಡಿರೋದಕ್ಕೆ ಖಂಡಿಸ್ತೀವಿ. ನಾಳೆ ಮೈಸೂರಲ್ಲಿ ನಡೆಯತಕ್ಕಂಥ ಬಂದ್ಗೆ ಎಲ್ಲ ಸಂಘಟನೆಗಳು ಕರೆ ಕೊಟ್ಟಿದ್ದಾರೆ. ನಾವು ನಮ್ಮ ಅಹಿಂದ ಕಡೆಯಿಂದ ನಾವು ಬೆಂಬಲ ಸೂಚಿಸ್ತಾ ಇದ್ದೀವಿ. ಎಷ್ಟು ಜನ ಸೇರ್ಬೋದು ಬಂದ್ಗೆ? ಅಂದಾಜು ಲಕ್ಷಾಂತರ ಜನ ಸೇರ್ತಾರೆ. ಅಂಬೇಡ್ಕರ್ ಅವ್ರ ಬಗ್ಗೆ ಏನು ಹೇಳಬೇಕಾಗಿಲ್ಲ, ನಾವು ಅವ್ರ ಪರವಾಗಿ ಲಕ್ಷಾಂತರ ಜನ ಸೇರ್ತಾರೆ. ನಾವು ನಮ್ಮ ಕೈಲಿ ಎಷ್ಟಾದೆ ಅಷ್ಟು ಜನನ ಸೇರಿಸ್ತೀವಿ. ಖಂಡಿತ ಯಶಸ್ವಿ ಮಾಡಲೇಬೇಕು. ಈಗಲಾದರೂ ನಮ್ಮ ಕರ್ನಾಟಕ ಜನತೆ, ಭಾರತ ದೇಶದ ಜನತೆ ಎಚ್ಚೆತ್ಕೋಬೇಕು. ಎಲ್ಲರೂ ಈ ಥರ ಮಾತಾಡ್ಬಿಟ್ಟಿದ್ದಾರೆ ನಮಗೇನು ಅಂತ ಏನಾದ್ರು ಹಿಂದೆ ಕುಂತ್ಕೊಂಡ್ರೆ ನಾಳೆ ಮುಂದಿನ ದಿನಗಳಲ್ಲಿ ನಿಮಗೆ ಯಾವ ಥರ ಪರಿಸ್ಥಿತಿ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಈಗ ನಿಮಗೆ ಸಮಯ ಬಂದಿದೆ, ಎಲ್ಲ ಎದ್ದೇಳಿ ಒಗ್ಗೂಡಿ ಬನ್ನಿ, ನಾಳೆ ಬಂದಿಗೆ ಯಶಸ್ವಿ ಮಾಡಿ ಅಂತ ಕೇಳ್ಕೊಳ್ತೀನಿ. ಇದಿಷ್ಟು ಅಹಿಂದ ಮುಖಂಡರ ಮತಾಗಿರುವಂಥದ್ದು. ನಾಳೆ ನಡೆಯುತ್ತಾ ಬಂದ್ಗೆ ನಾವು ಸಹ ಸಂಪೂರ್ಣವಾಗಿ ಬೆಂಬಲವನ್ನು ಕೊಟ್ಟಿದ್ದೇವೆ. ಯಾಕೆಂದರೆ ಅಂಬೇಡ್ಕರ್ ಅಂತ ಬಂದಾಗ ಒಂದು ಜಾತಿಗೆ, ಒಂದು ವರ್ಗಕ್ಕೆ ಸೀಮಿತ ಆದಂತಲ್ಲ, ಇದು ವಿಶ್ವಕ್ಕೆ ಶ್ರೇಷ್ಠವಾದ ಸಂವಿಧಾನ ಅಂತ ಕೊಂಡಂಥವ್ರು. ಅಂತಹ ಮಹಾನ್ ಗಣ್ಯ ವ್ಯಕ್ತಿ ಬಗ್ಗೆ ಮಾತನಾಡಿದಾಗ ನಾವು ಸುಮ್ಮನೆ ಕೂರಕ್ಕಾಗೋದಿಲ್ಲ. ಆ ನಿಟ್ಟಿನಲ್ಲಿ ನಾಳೆ ಮೈಸೂರನ್ನು ಬಂದನ್ನು ಮಾಡ್ತಿದ್ದೀವಿ. ನಾವು ಸಹ ಸಂಪೂರ್ಣ ಬೆಂಬಲವನ್ನು ಕೊಡ್ತೀವಿ. ನೀವು ಬಂದು ಬಂದನ್ನು ಯಶಸ್ವಿ ಮಾಡಿ ಅಂತ ಮನವಿಯನ್ನೇ ಮಾಡ್ತಾ ಇರುವಂಥದ್ದು. ಕ್ಯಾಮ್ರಾಮನ್ ಮಣಿಕಂಠ ಜೊತೆ ಬೀರೇಗೌಡ, ನನ್ನೂರ ನ್ಯೂಸ್, ಮೈಸೂರು.